ಮಂಡ್ಯ ಗೆಲ್ಲೋದಕ್ಕೆ ಕುಮಾರಸ್ವಾಮಿ ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ. ಡಿಕೆಶಿ ಮೈಸೂರಿನಲ್ಲಿ ಸಭೆ ಮಾಡಿದ ಬಳಿಕ ಎಚ್.ಡಿ. ಕುಮಾರಸ್ವಾಮಿ ಇನ್ನೂ ಅಲರ್ಟ್ ಆಗಿದ್ದಾರೆ. 3 ದಿನಗಳ ಹಿಂದೆ ಒಕ್ಕಲಿಗರ ಸಭೆಯನ್ನು ನಡೆಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಅಸ್ತ್ರ ಪ್ರಯೋಗ ಮಾಡಿದ್ರು ಡಿಕೆಶಿ. ಸೊ ಈ ಸಭೆ ನಡೆಸಿದ ನಂತರ ಈಗ ಕುಮಾರಸ್ವಾಮಿ ಇನ್ನೂ ಅಲರ್ಟ್ ಆಗಿದ್ದಾರೆ. ಡಿಕೆಶಿಯ ಸಭೆ ಬೆನ್ನಲ್ಲೇ ನಿನ್ನೆ ಒಕ್ಕಲಿಗ ನಾಯಕರೊಂದಿಗೆ ಎಚ್.ಡಿ. ಕುಮಾರಸ್ವಾಮಿ ಕೂಡ ಸಭೆ ನಡೆಸಿದ್ದಾರೆ. ಉದ್ಯಮಿಗಳು, ಉದ್ಯೋಗಿಗಳು, ನೌಕರರ ಸಭೆ ನಡೆಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಒಕ್ಕಲಿಗ ಸಮುದಾಯದ ಮತಗಳನ್ನ ತಮಗೆ ಖಾತ್ರಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ನಡುವೆ ನೇರ ಯುದ್ಧ ನಡೀತಾನೆ ಇದೆ. ಅದು ಮಾತಿನ ಸ್ವರೂಪಕ್ಕೂ ಬದಲಾಗಿ ಸಾಕಷ್ಟು ಹೇಳಿಕೆಗಳು ಕೂಡ ಎಕ್ಸ್ಚೇಂಜ್ ಆದವು ಇಬ್ಬರು ನಾಯಕರ ನಡುವೆ. ಈ ಬಾರಿ ಹೇಗಾದ್ರೂ ಮಾಡಿ ಮಂಡ್ಯ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರೋ ಕುಮಾರಸ್ವಾಮಿ ಎಲ್ಲ ಪ್ರಯತ್ನ ಪಡ್ತಿದ್ದಾರೆ. ಈ ಬಾರಿ ಮಂಡ್ಯ ಗೆಲ್ಲಲೇಬೇಕಾದ ಅನಿವಾರ್ಯತೆ ಕುಮಾರಸ್ವಾಮಿ ಅವರಿಗಿದೆ. ಯಾಕಂದ್ರೆ ಜೆಡಿಎಸ್ನ ಭದ್ರಕೋಟೆ ಅಂತ ಬಿಂಬಿಸ್ಕೊಳ್ತಾ ಇದ್ದ ಮಂಡ್ಯ ಈಗಾಗಲೇ ಕೈತಪ್ಪು ಹೋಗಿದೆ, ಕಾಂಗ್ರೆಸ್ನ ಕೈವಶ ಆಗಿದೆ. ಈ ಬಾರಿ ಅಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗೋದ್ರ ಮೂಲಕ ಮತ್ತೆ ಮಂಡ್ಯವನ್ನ ತಮ್ಮ ಹಿಡಿತಕ್ಕೆ ತಗೊಳ್ಬೇಕು ಅಂತ. ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲೆಲ್ಲ ಎಲ್ಲಿ ಜೆಡಿಎಸ್ಗೆ ಹಿನ್ನಡೆಯಾಗಿದೆ, ಜೆಡಿಎಸ್ನ ಕ್ಷೇತ್ರಗಳು ಎಲ್ಲೆಲ್ಲಿ ಕೈತಪ್ಪು ಹೋಗಿದೆ, ಮತ್ತೆ ಆ ಕ್ಷೇತ್ರಗಳನ್ನ ಮರಳಿ ಜೆಡಿಎಸ್ಗೆ ತಗೊಳ್ಳೋದ್ರ ಮೂಲಕ ಪಕ್ಷವನ್ನ ಬಲವರ್ಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಹೋರಾಟ ನಡೀತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಮತಗಳು ಡಿಕೆಶಿಯ ನಾಯಕತ್ವದಲ್ಲಿ ಕಾಂಗ್ರೆಸ್ ಕಡೆ ವಾಲಿದ ಹಾಗೆ ಕಂಡು ಬರ್ತಾ ಇತ್ತು. ಅದನ್ನ ಮತ್ತೆ ಜೆಡಿಎಸ್ನಲ್ಲೇ ಭದ್ರ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಈಗ ಕಾನ್ಶಿಯಸ್ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.